70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಆಚರಿಸುವಂಥ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ 70ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೆಮ್ಮೆಯಿಂದ ತಿಳಿಸಲಿಕ್ಕೆ ಬಯಸ್ತೇನೆ. ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ SDMC ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಣ್ಣನವರೇ ಹಾಗೂ ಇವತ್ತೇನು SDMC ಉಪಾಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರು ಆಸೀನರಾಗಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸೈನ್ಯದಂತೆ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡೋದನ್ನು ನೋಡಿದರೆ ನಿಜವಾಗ್ಲೂ ನಮಗೆ ಇಡೀ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ SDMC ಬೇರೆಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಗುರುಬಸವರಾಜ್ ಸರ್ ಅವರೇ, ಕೊಟ್ರೇಶ್ ಸರ್ ಅವರೇ, ರುದ್ರಸ್ವಾಮಿ ಅವರೇ, ಸಮೀರ್ ಅವರೇ, ವಿನಾಯಕರವರೇ ಹಾಗೂ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆ ವೇಷಭೂಷಣವನ್ನು ಹಾಕಿಕೊಂಡು ಭುವನೇಶ್ವರಿ ತಾಯಿ ಅಂತೇಳಿ ನಿರ್ಮಿಸುತ್ತಿರುವಂಥ ಎಲ್ಲ ನನ್ನ ಮುದ್ದು ಮಕ್ಕಳೇ ಮತ್ತು ನಮ್ಮ ಈ ಒಂದು ವೇದಿಕೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಶಾಲೆಯ ಮುದ್ದು ಮಕ್ಕಳೇ. ಕುವೆಂಪುರವರು ಒಂದು ಕಡೆಗೆ ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದು ಗೋವರ್ಧನ ಗಿರಿಧಾಮವಾಗುತ್ತದೆ ಅಂತಕ್ಕಂಥ ಮಾತನ್ನು ಕುವೆಂಪುರವರು ಸಾರಿ ಸಾರಿ ಹೇಳ್ತಾರೆ. ಇದರಿಂದ ಗೊತ್ತಾಗುತ್ತೆ ಕನ್ನಡದ ಒಂದು ಗತ್ತು ಏನು, ಕನ್ನಡದ ಒಂದು ತಾಕತ್ತೇನು ಅಂತಕ್ಕಂಥ ಒಂದು ನುಡಿ ಆ ಒಂದು ವಾಣಿಯಲ್ಲಿದೆ. ಹಾಗಾಗಿ ಇವತ್ತು ಈ ಗಿರಿಜಾ ಮತ್ತು ನಮ್ಮ ಸರ್ ಭಾಳ ವಿವರಣಾತ್ಮಕವಾಗಿ ಕನ್ನಡದ ಬಗ್ಗೆ ಹೇಳಿದ್ದಾರೆ. ಸೊ ನಾನು ಗಿರಿಜಾಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾವ ಉಪನ್ಯಾಸಕಿಗಿಂತ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಕೆ ಮಾತನಾಡಿದ್ಲು. ಆಕೆಯಲ್ಲಿರ್ತಕ್ಕಂಥ ವಾಕ್ಚಾತುರ್ಯ, ಆಕೆಯ ಧ್ವನಿ, ಆಕೆಯ ಒಂದು ವಿಚಾರ ಅಭಿವ್ಯಕ್ತಿ ಭಾಳ ಅದ್ಭುತವಾದಂಥ ರೀತಿಯಲ್ಲಿದೆ. ಸೊ ಮುಂದಿನ ಒಂದು ದಿನಮಾನಗಳಲ್ಲಿ ಆಕೆಯ ವಿಡಿಯೋವನ್ನು ಸಂಪೂರ್ಣವಾಗಿ ಮಾಡಿ ಯೂಟ್ಯೂಬ್ಗಳಲ್ಲಿ ಹರಿಬಿಟ್ರೆ ಅಷ್ಟು ಅದ್ಭುತವಾಗಿ ಯಾವ ಉಪನ್ಯಾಸಕ್ಕೂ ಕೂಡ ಮಾತಾಡಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ವಿದ್ಯಾರ್ಥಿನಿ ಬಗ್ಗೆ. ಸೊ ನಾವು ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಕೋಬೇಕು. ನಾವು ಕನ್ನಡಿಗರು ಹೇಗೆ ಅಂದರೆ ಎಲ್ಲರನ್ನೂ ಸ್ವಾಗತಿಸ್ತೀವಿ, ನಮ್ಮನ್ನು ಯಾರು ಯಾವ ರಾಜ್ಯದಲ್ಲಿಯೂ ಕೂಡ ಸ್ವಾಗತಿಸಲ್ಲ. ಇವತ್ತು ಬೆಂಗಳೂರಿಗೆ ಹೋದರೆ ಎಲ್ಲ ತಮಿಳಿಯನ್ಸ್, ನೀ ಎಲ್ಲಿ ಹೋದ್ರೂ ತಮಿಳು ಮಾತಾಡ್ತಾರೆ. ಸೊ ನಾವು ಕನ್ನಡಿಗರನ್ನು ಬೆಂಗಳೂರಲ್ಲೇ ಹುಡುಕ್ಬೇಕಾಗಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂದರೆ ನಾವು ಎಷ್ಟು ಸಹೃದಯಿಗಳು ಅಂತಕ್ಕಂಥ ಮಾತನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ನೀ ಎಲ್ಲರ ಹೋಗು ಬರೇ ತಮಿಳಿಯನ್ಸು, ನೀನು ಬಳ್ಳಾರಿಗೆ ಹೋಗು ಬರೇ ಆಂಧ್ರ, ನಾವೆಲ್ಲರೂ ಕೂಡ ತಮಿಳಿಯನ್ಸು. ಅಲ್ಲಿ ಹಿಂದೂಗಳು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಎಲ್ಲರೂ ಕೂಡ ತೆಲುಗು ಮಾತಾಡ್ತಾರೆ ಬಳ್ಳಾರಿಯಲ್ಲಿ, ಬೆಂಗಳೂರಲ್ಲಿ ತಮಿಳು ಮಾತಾಡ್ತಾರೆ. ಇಲ್ಲಿ ಕನ್ನಡ ಎಲ್ಲಿದೆಯಪ್ಪ ಅಂಥೇಳಿ ನಾವು ಹುಡುಕ್ಬೇಕಾಗಿದೆ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ನವೆಂಬರ್ 1ರಿಂದ 31ರವರೆಗೆ ರಾಜ್ಯದ ಎಲ್ಲ ಟಾಕೀಸ್ಗಳಲ್ಲಿ ಕನ್ನಡ ಸಿನಿಮಾ ಒಂದು ಹಾಕಿಬಿಟ್ರೆ ಕನ್ನಡ ಅಭಿಮಾನ ಅಂತಕ್ಕಂಥದ್ದು. ಅದಲ್ಲ, ನಾವು ಭಾಷೆ ಏನೇ ಕಲಿತ್ಲಿ, ಯಾವುದೇ ಭಾಷೆಯನ್ನು ಕಲಿಯೋಣ ಬೆಳೀಲಿಕ್ಕಾಗಿ, ಆದರೆ ಕನ್ನಡ ನಮ್ಮ ಉಸಿರಾಗಿರಲಿ, ನಮ್ಮ ಭಾಷೆಯ ಹಸಿರಾಗಿರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಾನು ತಮಿಳುನಾಡಿಗೆ ಹೋಗಿದ್ದೆ 1991ರಲ್ಲಿ ಯೂನಿವರ್ಸಿಟಿ ಪ್ಲೇಯರ್ ಆದಾಗ. ಅಲ್ಲಿ ನಾನು ನಮ್ಮ ಸ್ನೇಹಿತರು ಎಲ್ಲರೂ ಮಾರ್ಕೆಟಿಗೆ ಹೋದ್ವಿ. ಅವ್ರಿಗೆ ಕನ್ನಡ ಬರಲ್ಲ ಅಂಥೇಳಿ ನಮ್ಮ ಸ್ನೇಹಿತರು ಒಬ್ಬ ಬೈದ ತಕ್ಷಣನ ಕೊಳಪಟ್ಟು ಹಿಡ್ಕಂದ್ರು ಅವ್ರು. ಯಾಕಂದ್ರೆ ಅವ್ರು ಮಾತಾಡೋದು ತಮಿಳಿಯನ್ಸಿಗೆ ಭಾಷಾಭಿಮಾನ ಇದ್ದಷ್ಟು ಪ್ರಾಯಶಃ ದೇಶದ ಬೇರೆ ಯಾವ ರಾಜ್ಯದಲ್ಲಿಯೂ ಇಲ್ಲ ಅಂತ ಭಾವಿಸ್ತೀನಿ ನಾನು. ಅವ್ರು ಮಾತಾಡೋದ ತಮಿಳು, ಆಮೇಲೆ ಬೋರ್ಡ್ಗಳು ಎಲ್ಲವೂ ತಮಿಳಿರ್ತವೆ, ಬಟ್ ಎಲ್ಲ ಭಾಷೆ ಮಾತಾಡ್ತಾರೆ ಅವರು. ಸೊ ಅವಾಗ ನಾವೆಲ್ಲ ಕೈಕಾಲು ಬಿದ್ದು ಅವ್ರನ್ನ ಬಿಡಿಸ್ಕೊಂಬಂದಿವಿ. ಬರೋದಿಲ್ಲ ಅಂತ ಅನ್ಕೊಂಡು ಮಾತಾಡಿ ಚಿಗೆ ಬೀಳ್ತೀವಿ. ಬಟ್ ನಮ್ಮಲ್ಲಿ ಏನಾಗ್ಬಿಡ್ತೀವಿ ನಾವು ಅಂದರೆ, ನಮಗೆ ತಮಿಳನ್ನ ಬರಲ್ಲ, ಆ ತಮಿಳಿಯನ್ಸ್ ಯಾರು ಬಂದು ತಮಿಳಾಗಿ ಮಾತಾಡೋಕೆ ಹೋಗ್ತೀವಿ, ತೆಲುಗುನೇ ಬರಲ್ಲ, ನಾವು ಅವ್ರ ಭಾಷೆನ ಮಾತಾಡೋಕೆ ಹೋಗ್ತೀವಿ. ಅಂದರೆ ನಾವು ಅಷ್ಟು ಸಹೃದಯಿಗಳು ಅಂತ ಅರ್ಥ. ಇದರ ಅರ್ಥ ಏನು ಅಂದರೆ ನಾವು ಯಾವಾಗಲೂ ಕನ್ನಡವನ್ನು ಕಲಿಬೇಕು, ಕನ್ನಡವನ್ನು ಉಳಿಬೇಕು, ಕನ್ನಡವನ್ನು ಬೆಳೆಸ್ಬೇಕು.
ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಭಾಳಷ್ಟು ಯೋಜನೆಗಳನ್ನು ರೂಪಿಸಿಕೊಂಡಿವೆ. ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಕತ್ತೀರಿ, ಅದು ಕನ್ನಡ ಮಾಧ್ಯಮದಲ್ಲಿ ಓದಕತ್ತೀರಿ, ನಿಮ್ಮ ಪುಣ್ಯ. ಯಾಕಂದ್ರೆ ಸುಮಾರು ಒಂದು 4% ಕನ್ನಡ ಓದ್ದರಿಗೆ ಈ ಹುದ್ದೆಗಳನ್ನು ಮೀಸಲಿಡಲಾಗಿದೆ ಸರ್ಕಾರದ ಇದು ಅಡಿಯಲ್ಲಿ. ಹಾಗಾಗಿ ನೀವು ಕನ್ನಡವನ್ನು, ಅದು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ತಾವುಗಳ ಓದ್ತೀರಿ. ಮುಂದೆ ನಿಮ್ಮ ಒಂದು ಏನು ವೃತ್ತಿ ಜೀವನದಲ್ಲಿ ಅಥವಾ ನೀವು ವೃತ್ತಿಗೆ ಸೇರುವಂಥ ಸಂದರ್ಭದಲ್ಲಿ ಅದರ ಮೀಸಲಾತಿಯ ಒಂದು ಸಂಪೂರ್ಣ ಲಾಭವನ್ನು ತಾವು ಪಡಿತೀರಿ. ಹಾಗಾಗಿ ಕನ್ನಡದ ಮೇಲೆ ಅಭಿಮಾನ ಇರಲಿ. ಕನ್ನಡ ಎಲ್ಲಾದರೂ ಎಂತಾದರೂ ಇರು, ಕನ್ನಡವಾಗಿರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತಾಡೋದಿಲ್ಲ. ಎಲ್ಲರ ಅಪೇಕ್ಷೆ ಒಂದು ಹಾಡು ಅಂತ ಹೇಳಿದ್ದಾರೆ.